ಹಾಯ್ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಸನಿ ಬೆಳಗ್ಗೆ ಎದ್ದು ಹೋಮ್ವರ್ಕ್ ಮಾಡ್ತಿದ್ದಾನೆ. ಏನಪ್ಪ ಎಕ್ಸಾಮ್ ಸಮೀಪ ಬಂದು ಅನ್ಬೇಕಷ್ಟು ಡೀಪ್ ಸ್ಟಡಿ ಮಾಡ್ತಿದ್ದಾನೆ ನೋಡಿ. ನಾನು ಬೆಳಗಿನ ತಿಂಡಿಗೆ ಗೋಧಿ ಮಸಾಲ ಪರೋಟ ಮಾಡ್ತಿದ್ದೀನಿ. ಅದನ್ನು ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಏನಿಲ್ಲ, ಗೋಧಿ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ, ಖಾರ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಅದನ್ನು ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ಅಂದರೆ ಚಪಾತಿ ತಿಂದು ಬೋರ್ ಆದಾಗ ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಚಪಾತಿ ಅದಕ್ಕೆ ಕಲಿಸ್ಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ಚಪಾತಿ ಅದಕ್ಕೆ. ಇವಾಗ ನೋಡಿ, ಎಲ್ರಿಗೂ ಚಪಾತಿ ಅಂದರೆ ಆಲ್ಮೋಸ್ಟ್ ಆಲ್ ಇಷ್ಟ ಇರೋಲ್ಲ. ಈ ರೀತಿ ಮಾಡ್ಕೊಂಡು ತಿಂದರೆ ಎಲ್ಲರೂ ತಿಂತಾರೆ. ಎಷ್ಟು ಚೆನ್ನಾಗಿ ಆಗ್ತಾವಂದರೆ ಸೇಮ್ ದಪ್ಪಟ್ಟಿ ಥರನೇ, ನಮ್ಮ ಕಡೆ ದಪ್ಪಟ್ಟಿ ಅಂತಾರೆ, ಆ ಥರನೇ ಆಗ್ತವೆ ನೋಡೋಕ್ಕೆ. ಸೇಮು ತುಂಬ ಚೆನ್ನಾಗಿ ಆಗ್ತವೆ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಸೇಮ್ ಚಪಾತಿ ಹೆಂಗೆ ಲಟ್ಟಿಸ್ತೀವಿ ಆ ಥರನೇ ಲಟ್ಟಿಸ್ಕೋಬೇಕು ಅಷ್ಟೇ. ಜಾಸ್ತಿ ದೊಡ್ಡವು ಲಟ್ಟಿಸ್ಕೊಳಕ್ಕೆ ಬರೋಲ್ಲ, ಯಾಕಂದರೆ ಈರುಳ್ಳಿ ಹಾಕಿರ್ತೀವಲ್ಲ, ಅರಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಚಿಕ್ಕವೇ ಲಟ್ಟಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಈರುಳ್ಳಿ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡ್ತವೆ. ಅಂದರೆ ಸ್ವಲ್ಪ ಚಿಕ್ಕವಾದ್ರೂ ದಪ್ಪ ಆದರೂ ಪರವಾಗಿಲ್ಲ, ಟೇಸ್ಟ್ ಮಾತ್ರ ಸೂಪರ್ ಆಗುತ್ತೆ. ಏನೇನು ಚೇಂಜಸ್ ಆಗಲ್ಲ ಟೇಸ್ಟಲ್ಲಿ. ಬಟ್ ದೊಡ್ಡವೆಲ್ಲ ಲಟ್ಟಿಸ್ಕೋಕೆ ಬರಲ್ಲ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋಕ್ಕೆ. ಇದಾದಮೇಲೆ ತುಂಬ ಚೆನ್ನಾಗಿ ಬರುತ್ತೆ, ಇದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಮೇಲೆ ಎಣ್ಣೆ ಜಾಸ್ತಿ ಹಾಕಿ ಸುಡಬೇಕು ಇದನ್ನು, ಅಂದ್ರೆ ಟೇಸ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟೆಲ್ಲ ಸ್ಮೂತ್ ಬಂದಿವೆ, ಚೆನ್ನಾಗಿ ಬರ್ತವೆ, ಟೇಸ್ಟ್ ಕೂಡ ಚೆನ್ನಾಗಿ ಬರ್ತವೆ. ಹಾಗೆ ನಾನಿಲ್ಲಿ ಟೊಮೊಟೊ ಗೊಜ್ಜು ಮಾಡ್ತಿದ್ದೀನಿ. ಇವಾಗ ಟೊಮೊಟೊ ಗೊಜ್ಜು ಮಾಡ್ತಿದ್ದೀನಿ, ಬಟ್ ತೋರಿಸ್ತಾ ಇಲ್ಲ, ಹೇಳ್ತಿಲ್ಲ ರೆಸಿಪಿ ಏನು. ನನ್ನ ವಿಡಿಯೋ ಎಲ್ಲ ಚೆನ್ನಾಗಿ ಬರ್ತಿದ್ದಾವೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಒಂದು ಲೈಕ್ ಕೂಡ ಕೊಡಿ, ಕಮೆಂಟ್ ಮಾಡಿ. ಹಾಗಾದರೆ ನನಗೆ ವಿಡಿಯೋಸ್ ಮಾಡೋಕ್ಕೆ ಇಂಪ್ರೆಸ್ ಆಗುತ್ತೆ. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಆಲ್ರೆಡಿ 500 ಸಬ್ಸ್ಕ್ರೈಬ್ ಸಮೀಪದಲ್ಲಿದ್ದೀನಿ. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.